ಸಿಎಂ ಪಿಣರಾಯಿ ವಿಜಯನ್ಗೆ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಪತ್ರ ಬರೆಯುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀವು ಕೋಗಿಲು ಲೇಔಟ್ ನಿವಾಸಿಗಳ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ರೋ ಹಾಗೇನೆ ರಾಜ್ಯದ ಇತರ ಬಡವರ ಬಗ್ಗೆಯೂ ಕಾಳಜಿ ವಹಿಸಿ ನಮ್ಮ ಸಿಎಂ ಡಿಸಿಎಂ ಅವರಿಗೆ ನೀವು ಪತ್ರ ಬರೀರಿ ಅಥವಾ ವಿಚಾರಗಳನ್ನ ಹೇಳಿ ಕೆಲಸ ಮಾಡಿ ಅಂತ ಅಂದಾಗ ಮಾತ್ರ ನಮ್ಮ ಸಿಎಂಗಳು ಕೆಲಸ ಮಾಡ್ತಾರೆ ಅಂತ ಹೇಳಿ ವ್ಯಂಗ್ಯದ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವಾಗ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತಹ ಜಾಗವನ್ನ ರಾಜ್ಯ ಸರ್ಕಾರ ತೆರವು ಮಾಡಿತ್ತು. ಇದೀಗ ಆ ಜಾಗದಲ್ಲಿ ಮನೆಯನ್ನ ಕಳ್ಕೊಂಡಂತವರಿಗೆ ಪುನರ್ವಸತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡುವುದ್ರ ಜೊತೆಗೆ ಕೇರಳ ಮುಖ್ಯಮಂತ್ರಿಗೆ ಪತ್ರವನ್ನ ಬರೀತಾ ಇದ್ದಾರೆ. ಯಾಕಾಗಿ ಈ ರೀತಿ ಒಂದು ಪತ್ರವನ್ನ ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರನ್ನೇ ಮಾತಾಡ್ತೀನಿ. ಸರ್, ಯಾಕಾಗಿ ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದಾರೆ? ಇವತ್ತೇನು ಅಂದ್ರೆ ಕೋಗಿಲು ಏನು ಕ್ರಾಸ್ ಬಳಿ ಇರತಕ್ಕಂತ ವಾಸಿಂ ಬಡಾವಣೆ ಆಗಿರ್ಬೋದು, ಇಲ್ಲ ಫಕೀರ್ ಬಡಾವಣೆ ಆಗಿರ್ಬೋದು, ಅಕ್ರಮವಾಗಿ ಏನು ಇಲ್ಲಿಗಲ್ ಮೈಗ್ರೇಟೆಂಟ್ಸ್ ಅಕ್ರಮ ವಲಸಿಗರಿದ್ರು ಅವರು ಏನು ಕಟ್ಟಿರ್ತಕ್ಕಂಥ ಮನೆನ ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಡೆಮಾಲಿಷನ್ ಮಾಡಿದ್ರು. ತತ್ಕ್ಷಣ ಇವರಿಗೆ ಎಲ್ಲಿತ್ತೋ ಕಳ್ಳು ಚುರ್ರಂತು. ತತ್ಕ್ಷಣವೇ ಕೇರಳದ ಪಿಣರಾಯಿ ವಿಜಯನ್ರವರು ಮತ್ತೆ ವೇಣುಗೋಪಾಲ್ರವರು ಒಂದು ಟ್ವೀಟ್ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅಂದ ತಕ್ಷಣ ನಮ್ಮ ಬೆನ್ನು ಮೂಳೆ ಇಲ್ಲದ ರಾಜ್ಯ ಸರ್ಕಾರ ಅವರಿಗೆ ಬಾಗಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಟಗರು ಅಂತ ಹೇಳ್ತಾ ಇದ್ರು, ಟಗರು ಗುಮ್ಮುತ್ತೆ ಅಂತ. ಮತ್ತೆ ಡಿ ಕೆ ಶಿವಕುಮಾರ್ನ ಬಗ್ಗಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಂಡೆ ಅಂತ ಹೇಳ್ತಾರೆ. ಅಂತ ಬಂಡೆನೂ ಕೂಡ ಇವತ್ತು ಕರಗೋಗಿ ಕೇರಳ ಸರ್ಕಾರದ ಎದುರು, ಕೇರಳ ಮುಖ್ಯಮಂತ್ರಿ ಎದುರು ಮಂಡಿಯೂರಿದೆ ಅಂತಂದ್ರೆ ನಮ್ಗೇನು ಅನುಮಾನ ಇದೆ. ರಾಜ್ಯ ಸರ್ಕಾರ ಆಡಳಿತದ ಜಿಪಿಎ ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ರಾಜ್ಯ ಸರ್ಕಾರ ಬರ್ಕೊಟ್ಟಿದೆ. ಹಾಗಾಗಿ ಅಲ್ಲಿ ಆನೆ ಕಲ್ತೊಳ್ದಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ. ಅಲ್ಲಿ 10 ಮನೆಗಳನ್ನ ಕಟ್ಟಿಸ್ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, ಇವತ್ತು 40 ಲಕ್ಷ ಜನ ಕನ್ನಡಿಗರು ವಿವಿಧ ಒಂದು ನಿವೇಶನಕ್ಕಾಗಿ ಬಕ್ಕಪಕ್ಷಿ ತರ ಕಾಯ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಡ್ಸ್ಲೈಡ್ ಮತ್ತೆ ಪ್ರವಾಹ ಇದರಿಂದ 14,000 ಜನ ಮನೆಗಳನ್ನ ಕಳ್ಕೊಂಡು ಇವತ್ತು ಇರಕ್ಕೆ ಗೂಡಿಲ್ದಾನೆ, ಸೂರಿಲ್ದಾನೆ, ಪ್ಲಾಸ್ಟಿಕ್ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ, ಅಂತ ವ್ಯವಸ್ಥೆ ಇವತ್ತಾಗಿದೆ. ಇವ್ರ ಬಗ್ಗೆ ಯಾವತ್ತು ಕಳ್ಳು ಚುರ್ರಂದಿಲ್ಲ, ಇವ್ರ ಬಗ್ಗೆ ಮಾನವೀಯತೆ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಇವ್ರಿಗೆ ಶಕ್ತಿ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ಯಾಕೆಂತಂದ್ರೆ ಯಾವುದೇ ಒಂದು ದೃಢ ನಿರ್ಧಾರ ತಗೋಬೇಕಾದ್ರೂ ಇವತ್ತು ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೊಳ್ಳೋ ಆಸೆ. ಜಿದ್ದುಗ್ ಬಿದ್ದು ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರುಗಳಿಗೆ ನಿವೇಶನ ಕೊಡ್ತಾ ಇದ್ದಾರೆ. ಕನ್ನಡಿಗರು ಏನ್ ಮಾಡಿದ್ರು? ನಾವು ಪಾಪದವರ. ಹಾಗಾಗಿ ಕೇರಳ ಪಿಣರಾಯಿ ವಿಜಯನ್ರವರು ಮತ್ತೆ ವೇಣುಗೋಪಾಲ್ರವರು ದಯವಿಟ್ಟು ನಾವು 40 ಲಕ್ಷ ಜನ ಏನ್ ಕಾಯ್ಕೊಂಡಿದೀವಿ, 14,000 ಜನ ಮನೆ ಇಲ್ದಾನೆ ನಿರಾಶ್ರಯಿತರಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಪರನೂ ಕೂಡ ಟ್ವೀಟ್ ಮಾಡಿ ರಾಮನ್ನ, ಕೃಷ್ಣನ್ನ, ಹನುಮನ್ನ, ಈಶ್ವರನ ಪೂಜೆ ಮಾಡೋರು ನಾವು ತಾರತಮ್ಯ ಮಾಡಬೇಡಿ, ಸಂವಿಧಾನದ ಆಶಯದ ರೀತಿ ನೀವು ನಡ್ಕೊಳ್ಳಿ ಅಂತ ಖಂಡಿತ. ಯಾಕೆಂತಂದ್ರೆ ನೋಡಿ, ಅಮರ್ ಅಕ್ಬರ್ ಕೇರಳ ಸಿಎಂ ಟ್ವೀಟ್ ಮಾಡಿದ್ರೆ ಮನೆ ಸಿಗುತ್ತೆ ಅಂತ. ಯಾಕೆಂತಂದ್ರೆ ಇವತ್ತು ನಡೆದಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಇವತ್ತು ವರ್ಷಾನ್ಗಟ್ಲೆ ಯಾವ್ದಾರ ಒಂದು ವಸತಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು 10 ವರ್ಷದಿಂದ ಕಾಯ್ಕೊಂಡಿದ್ದಾರೆ. ಕೇವಲ ಒಂದು ವಾರಕ್ಕೆ ಮನೆ ಕೊಡ್ತಾರೆ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿ ಒಂದು ಬೆಂಡಾಗಿ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಆರ್ಡರ್ ಪಾಸ್ ಮಾಡಿರೋದು ಇದೇ ಫಸ್ಟ್. ಗೋವಾದಲ್ಲೂ ಕೂಡ ಕನ್ನಡಿಗರು ಕಟ್ಕೊಂಡಿದ್ರು. ಅದ್ರ ಬಗ್ಗೆ ಯಾವುದೇ ಹೈಕಮಾಂಡ್ ಕಳ್ಳು ಚುರಂದಿಲ್ಲ. ಕೇಳ ಸಿಎಂ ಅವರೇ ಸೂಪರ್ ಸಿಎಂ, ಅವರು ಗುಪ್ತ ಮುಖ್ಯಮಂತ್ರಿ, ಅವರು ವೇಣುಗೋಪಾಲ್ ಅವರು ಅವರೇ ಹೈಕಮಾಂಡ್. ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೆ ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಬೆನ್ಮೂಳೆ ಇಲ್ದ ರಾಜ್ಯ ಸರ್ಕಾರ ಕಾಯವಾಚ ಮನಸ ಅದೇ ರೀತಿ ನಡ್ಕೊಳ್ಳುತ್ತೆ. ಕನ್ನಡಿಗರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಅವ್ರಿಗೆ ನಾವು ಮನೆ ಮಾಡ್ತೇವೆ. ಕ್ಯಾಮ್ರಾ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಿಎಂ ಪಿಣರಾಯಿ ವಿಜಯನ್ಗೆ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಪತ್ರ ಬರೆಯುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀವು ಕೋಗಿಲು ಲೇಔಟ್ ನಿವಾಸಿಗಳ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ರೋ ಹಾಗೇನೆ ರಾಜ್ಯದ ಇತರ ಬಡವರ ಬಗ್ಗೆಯೂ ಕಾಳಜಿ ವಹಿಸಿ ನಮ್ಮ ಸಿಎಂ ಡಿಸಿಎಂ ಅವರಿಗೆ ನೀವು ಪತ್ರ ಬರೀರಿ ಅಥವಾ ವಿಚಾರಗಳನ್ನ ಹೇಳಿ ಕೆಲಸ ಮಾಡಿ ಅಂತ ಅಂದಾಗ ಮಾತ್ರ ನಮ್ಮ ಸಿಎಂಗಳು ಕೆಲಸ ಮಾಡ್ತಾರೆ ಅಂತ ಹೇಳಿ ವ್ಯಂಗ್ಯದ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವಾಗ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತಹ ಜಾಗವನ್ನ ರಾಜ್ಯ ಸರ್ಕಾರ ತೆರವು ಮಾಡಿತ್ತು. ಇದೀಗ ಆ ಜಾಗದಲ್ಲಿ ಮನೆಯನ್ನ ಕಳ್ಕೊಂಡಂತವರಿಗೆ ಪುನರ್ವಸತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡುವುದ್ರ ಜೊತೆಗೆ ಕೇರಳ ಮುಖ್ಯಮಂತ್ರಿಗೆ ಪತ್ರವನ್ನ ಬರೀತಾ ಇದ್ದಾರೆ. ಯಾಕಾಗಿ ಈ ರೀತಿ ಒಂದು ಪತ್ರವನ್ನ ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರನ್ನೇ ಮಾತಾಡ್ತೀನಿ. ಸರ್, ಯಾಕಾಗಿ ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದಾರೆ?
ಇವತ್ತೇನು ಅಂದ್ರೆ ಕೋಗಿಲು ಏನು ಕ್ರಾಸ್ ಬಳಿ ಇರತಕ್ಕಂತ ವಾಸಿಂ ಬಡಾವಣೆ ಆಗಿರ್ಬೋದು ಇಲ್ಲ ಫಕೀರ್ ಬಡಾವಣೆ ಆಗಿರ್ಬೋದು ಅಕ್ರಮವಾಗಿ ಏನು ಇಲ್ಲಿಗಲ್ ಮೈಗ್ರೇಟೆಂಟ್ಸ್ ಅಕ್ರಮ ವಲಸಿಗರಿದ್ರು ಅವರು ಏನು ಕಟ್ಟಿರ್ತಕ್ಕಂತ ಮನೆನ ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಡೆಮಾಲಿಷನ್ ಮಾಡಿದ್ರು. ತತ್ಕ್ಷಣ ಇವರಿಗೆ ಎಲ್ಲಿತ್ತೋ ಕಳ್ಳು ಚುರ್ರಂತು. ತತ್ಕ್ಷಣವೇ ಕೇರಳದ ಪಿಣರಾಯಿ ವಿಜಯನ್ರವರು ಮತ್ತೆ ವೇಣುಗೋಪಾಲ್ರವರು ಒಂದು ಟ್ವೀಟ್ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅಂದ ತಕ್ಷಣ ನಮ್ಮ ಬೆನ್ನು ಮೂಳೆ ಇಲ್ಲದ ರಾಜ್ಯ ಸರ್ಕಾರ ಅವರಿಗೆ ಬಾಗಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಟಗರು ಅಂತ ಹೇಳ್ತಾ ಇದ್ರು, ಟಗರು ಗುಮ್ಮುತ್ತೆ ಅಂತ. ಮತ್ತೆ ಡಿ ಕೆ ಶಿವಕುಮಾರ್ನ ಬಗ್ಗಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಂಡೆ ಅಂತ ಹೇಳ್ತಿದ್ರು. ಅಂತ ಬಂಡೆನೂ ಕೂಡ ಇವತ್ತು ಕರಗೋಗಿ ಕೇರಳ ಸರ್ಕಾರದ ಎದುರು ಕೇರಳ ಮುಖ್ಯಮಂತ್ರಿ ಎದುರು ಮಂಡಿಯೂರಿದೆ ಅಂತಂದ್ರೆ ನಮ್ಗೇನು ಅನುಮಾನ ಇದೆ, ರಾಜ್ಯ ಸರ್ಕಾರ ಆಡಳಿತದ GPA ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ರಾಜ್ಯ ಸರ್ಕಾರ ಬರ್ಕೊಟ್ಟಿದೆ. ಹಾಗಾಗಿ ಅಲ್ಲಿ ಆನೆ ಕಲ್ ತೊಳೆತಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ, ಅಲ್ಲಿ 10 ಮನೆಗಳನ್ನ ಕಟ್ಟಿಸ್ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, ಇವತ್ತು 40 ಲಕ್ಷ ಜನ ಕನ್ನಡಿಗರು ವಿವಿಧ ಒಂದು ನಿವೇಶನಕ್ಕಾಗಿ ಬಕ್ಕಪಕ್ಷಿ ತರ ಕಾಯ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಡ್ಸ್ಲೈಡ್ ಮತ್ತೆ ಪ್ರವಾಹ ಇದರಿಂದ 14,000 ಜನ ಮನೆಗಳನ್ನ ಕಳ್ಕೊಂಡು ಇವತ್ತು ಇರಕ್ಕೆ ಗೂಡಿಲ್ದನೆ ಸೂರಿಲ್ದನೆ ಪ್ಲಾಸ್ಟಿಕ್ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ ಅಂತ ವ್ಯವಸ್ಥೆ ಇವತ್ತಾಗಿದೆ. ಇವ್ರ ಬಗ್ಗೆ ಯಾವತ್ತೂ ಕಳ್ಳು ಚುರ್ರಂದಿಲ್ಲ, ಇವ್ರ ಬಗ್ಗೆ ಮಾನವೀಯತೆ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಇವ್ರಿಗೆ ಶಕ್ತಿ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ಯಾಕೆಂತಂದ್ರೆ ಯಾವುದೇ ಒಂದು ದೃಢ ನಿರ್ಧಾರ ತಗೋಬೇಕಾದ್ರೂ ಇವತ್ತು ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೊಳ್ಳೋ ಆಸೆ, ಜಿದ್ದಿಗೆ ಬಿದ್ದು ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರುಗಳಿಗೆ ನಿವೇಶನ ಕೊಡ್ತಾ ಇದ್ದಾರೆ. ಕನ್ನಡಿಗರು ಏನ್ ಮಾಡಿದ್ರು, ನಾವು ಪಾಪದವರ. ಹಾಗಾಗಿ ಕೇರಳ ಪಿಣರಾಯಿ ವಿಜಯನ್ರವರು ಮತ್ತೆ ವೇಣುಗೋಪಾಲ್ರವರು ದಯವಿಟ್ಟು ನಾವು 40 ಲಕ್ಷ ಜನ ಏನು ಕಾಯ್ಕೊಂಡಿದೀವಿ, 14,000 ಜನ ಮನೆ ಇಲ್ದಾನೆ ನಿರಾಶ್ರಯಿತರಿದ್ದಾರೆ ಕರ್ನಾಟಕದಲ್ಲಿ, ಅವ್ರ ಪರನೂ ಕೂಡ ಟ್ವೀಟ್ ಮಾಡಿ ರಾಮನ್ನ, ಕೃಷ್ಣನ, ಹನುಮನ್ನ, ಈಶ್ವರನ ಪೂಜೆ ಮಾಡೋರು ನಾವು ತಾರತಮ್ಯ ಮಾಡಬೇಡಿ, ಸಂವಿಧಾನದ ಆಶಯದ ರೀತಿ ನೀವು ನಡ್ಕೊಳ್ಳಿ ಅಂತ ಖಂಡಿತ. ಯಾಕೆಂತಂದ್ರೆ ನೋಡಿ, ಅಮರ್ ಅಕ್ಬರ್ ಕೇರಳ ಸಿಎಂ ಟ್ವೀಟ್ ಮಾಡಿದ್ರೆ ಮನೆ ಸಿಗುತ್ತೆ ಅಂತ. ಯಾಕೆಂತಂದ್ರೆ ಇವತ್ತು ನಡೆದಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಇವತ್ತು ವರ್ಷಾನ್ಗಟ್ಲೆ ಯಾವ್ದಾರ ಒಂದು ವಸತಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು 16 ವರ್ಷದಿಂದ ಕಾಯ್ಕೊಂಡಿದ್ದಾರೆ. ಕೇವಲ ಒಂದು ವಾರಕ್ಕೆ ಮನೆ ಕೊಡ್ತಾರೆ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿ ಒಂದು ಬೆಂಡಾಗಿ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಆರ್ಡರ್ ಪಾಸ್ ಮಾಡಿರೋದು ಇದೇ ಫಸ್ಟ್. ಗೋವಾದಲ್ಲೂ ಕೂಡ ಕನ್ನಡಿಗರು ಕಟ್ಕೊಂಡಿದ್ರು, ಅದ್ರ ಬಗ್ಗೆ ಯಾವುದೇ ಹೈಕಮಾಂಡ್ ಕಳ್ಳು ಚುರಂದಿಲ್ಲ. ಕೆಲ ಸಿಎಂ ಅವರೇ ಸೂಪರ್ ಸಿಎಂ, ಅವರು ಗುಪ್ತ ಮುಖ್ಯಮಂತ್ರಿ, ಅವರು ವೇಣುಗೋಪಾಲ್ ಅವರು ಅವರೇ ಹೈಕಮಾಂಡ್. ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೆ ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಬೆನ್ಮೂಳೆ ಇಲ್ದ ರಾಜ್ಯ ಸರ್ಕಾರ ಕಾಯ ವಾಚ ಮನಸ ಅದೇ ರೀತಿ ನಡ್ಕೊಳ್ಳುತ್ತೆ, ಕನ್ನಡಿಗರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಅವ್ರಿಗೆ ನಾವು ಮನೆ ಮಾಡ್ತೇವೆ. ಕ್ಯಾಮ್ರಾ ನಿನ್ನ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸಿಎಂ ಪಿಣರಾಯಿ ವಿಜಯನ್ಗೆ ಮಂಡ್ಯದ ಬಿಜೆಪಿ ಕಾರ್ಯಕರ್ತರು ಪತ್ರ ಬರೆಯುವ ಮೂಲಕ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀವು ಕೋಗಿಲು ಲೇಔಟ್ ನಿವಾಸಿಗಳ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಿದ್ರೋ ಹಾಗೇನೆ ರಾಜ್ಯದ ಇತರ ಬಡವರ ಬಗ್ಗೆಯೂ ಕಾಳಜಿ ವಹಿಸಿ ನಮ್ಮ ಸಿಎಂ ಡಿಸಿಎಂ ಅವರಿಗೆ ನೀವು ಪತ್ರ ಬರೀರಿ ಅಥವಾ ವಿಚಾರಗಳನ್ನ ಹೇಳಿ ಕೆಲಸ ಮಾಡಿ ಅಂತ ಅಂದಾಗ ಮಾತ್ರ ನಮ್ಮ ಸಿಎಂಗಳು ಕೆಲಸ ಮಾಡ್ತಾರೆ ಅಂತ ಹೇಳಿ ವ್ಯಂಗ್ಯದ ಮೂಲಕ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇವಾಗ ಒಂದು ವರದಿ ಇದೆ, ಬನ್ನಿ ನೋಡೋಣ. ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಂತಹ ಜಾಗವನ್ನ ರಾಜ್ಯ ಸರ್ಕಾರ ತೆರವು ಮಾಡಿತ್ತು. ಇದೀಗ ಆ ಜಾಗದಲ್ಲಿ ಮನೆಯನ್ನ ಕಳ್ಕೊಂಡಂತವರಿಗೆ ಪುನರ್ವಸತಿ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ಪ್ರತಿಭಟನೆ ಮಾಡೋದ್ರ ಜೊತೆಗೆ ಕೇರಳ ಮುಖ್ಯಮಂತ್ರಿಗೆ ಪತ್ರವನ್ನ ಬರೀತಾ ಇದ್ದಾರೆ. ಯಾಕಾಗಿ ಈ ರೀತಿ ಒಂದು ಪತ್ರವನ್ನ ಬರೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿ ಕಾರ್ಯಕರ್ತರನ್ನ ಮಾತಾಡ್ತೀನಿ. ಸರ್, ಯಾಕಾಗಿ ಕೇರಳ ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದಾರೆ? ಇವತ್ತೇನು ಅಂದ್ರೆ ಕೋಗಿಲು ಏನು ಕ್ರಾಸ್ ಬಳಿ ಇರತಕ್ಕಂತ ವಾಸಿಂ ಬಡಾವಣೆ ಆಗಿರ್ಬೋದು ಇಲ್ಲ ಫಕೀರ್ ಬಡಾವಣೆ ಆಗಿರ್ಬೋದು ಅಕ್ರಮವಾಗಿ ಏನು ಇಲ್ಲಿಗಲ್ ಮೈಗ್ರೇಟೆಂಟ್ಸ್ ಅಕ್ರಮ ವಲಸಿಗರಿದ್ರು ಅವರು ಏನು ಕಟ್ಟಿರ್ತಕ್ಕಂತ ಮನೆನ ಸರ್ಕಾರಿ ಅಧಿಕಾರಿಗಳು ಕಾನೂನು ಪ್ರಕಾರ ಡೆಮಾಲಿಷನ್ ಮಾಡಿದ್ರು. ತತ್ಕ್ಷಣ ಇವರಿಗೆ ಎಲ್ಲಿತ್ತೋ ಕಳ್ಳು ಚುರ್ರಂತು. ತತ್ಕ್ಷಣವೇ ಕೇರಳದ ಪಿಣರಾಯಿ ವಿಜಯನ್ರವರು ಮತ್ತೆ ವೇಣುಗೋಪಾಲ್ರವರು ಒಂದು ಟ್ವೀಟ್ ಮಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಅಂದ ತಕ್ಷಣ ನಮ್ಮ ಬೆನ್ನು ಮೂಳೆ ಇಲ್ಲದ ರಾಜ್ಯ ಸರ್ಕಾರ ಅವರಿಗೆ ಬಾಗಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಟಗರು ಅಂತ ಹೇಳ್ತಾ ಇದ್ರು, ಟಗರು ಗುಮ್ಮುತ್ತೆ ಅಂತ. ಮತ್ತೆ ಡಿ ಕೆ ಶಿವಕುಮಾರ್ನ ಬಗ್ಗಲ್ಲ ಜಗ್ಗಲ್ಲ ಕುಗ್ಗಲ್ಲ ಬಂಡೆ ಅಂತ ಹೇಳ್ತಿದ್ರು. ಅಂತ ಬಂಡೆನೂ ಕೂಡ ಇವತ್ತು ಕರಗೋಗಿ ಕೇರಳ ಸರ್ಕಾರದ ಎದುರು ಕೇರಳ ಮುಖ್ಯಮಂತ್ರಿ ಎದುರು ಮಂಡಿಯೂರಿದೆ ಅಂತಂದ್ರೆ ನಮ್ಗೇನು ಅನುಮಾನ ಇದೆ, ರಾಜ್ಯ ಸರ್ಕಾರ ಆಡಳಿತದ GPA ಜನರಲ್ ಪವರ್ ಆಫ್ ಅಟಾರ್ನಿನ ಕೇರಳ ರಾಜ್ಯ ಸರ್ಕಾರ ಬರ್ಕೊಟ್ಟಿದೆ. ಹಾಗಾಗಿ ಅಲ್ಲಿ ಆನೆ ಕಲ್ ತೊಳೆತಕ್ಕೆ ಸತ್ರು ಕೂಡ ರಾಜ್ಯ ಸರ್ಕಾರವೇ ಪರಿಹಾರ ಕೊಡುತ್ತೆ, ಅಲ್ಲಿ 10 ಮನೆಗಳನ್ನ ಕಟ್ಟಿಸ್ಕೊಡುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಈ ಕ್ರಮ ಏನಿದೆ, ಇವತ್ತು 40 ಲಕ್ಷ ಜನ ಕನ್ನಡಿಗರು ವಿವಿಧ
ಒಂದು ನಿವೇಶನಕ್ಕಾಗಿ ಬಕ್ಕಪಕ್ಷಿ ತರ ಕಾಯ್ತಾ ಇದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ, ಮಡ್ಸ್ಲೈಡ್ ಮತ್ತೆ ಪ್ರವಾಹ ಇದರಿಂದ 14,000 ಜನ ಮನೆಗಳನ್ನ ಕಳ್ಕೊಂಡು ಇವತ್ತು ಇರಕ್ಕೆ ಗೂಡಿಲ್ದನೆ, ಸೂರಿಲ್ದನೆ, ಪ್ಲಾಸ್ಟಿಕ್ ಮನೆಗಳಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಚರಂಡಿ ಇಲ್ಲ ಅಂತ ವ್ಯವಸ್ಥೆ ಇವತ್ತಾಗಿದೆ. ಇವ್ರ ಬಗ್ಗೆ ಯಾವತ್ತೂ ಕಳ್ಳು ಚುರ್ರಂದಿಲ್ಲ, ಇವ್ರ ಬಗ್ಗೆ ಮಾನವೀಯತೆ ಬಗ್ಗೆ ಮಾತಾಡಲಿಲ್ಲ. ಹಾಗಾಗಿ ಇವರಿಗೆ ಶಕ್ತಿ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ಯಾಕೆಂತಂದ್ರೆ ಯಾವುದೇ ಒಂದು ದೃಢ ನಿರ್ಧಾರ ತಗೋಬೇಕಾದ್ರೂ ಇವತ್ತು ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆಸೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಪಡ್ಕೊಳ್ಳೋ ಆಸೆ, ಜಿದ್ದುಗ್ ಬಿದ್ದು ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರುಗಳಿಗೆ ನಿವೇಶನ ಕೊಡ್ತಾ ಇದ್ದಾರೆ. ಕನ್ನಡಿಗರು ಏನ್ ಮಾಡಿದ್ರು? ನಾವು ಪಾಪದವರ. ಹಾಗಾಗಿ ಕೇರಳ ಪಿಣರಾಯಿ ವಿಜಯನ್ರವರು ಮತ್ತೆ ವೇಣುಗೋಪಾಲ್ ರವರು ದಯವಿಟ್ಟು ನಾವು 40 ಲಕ್ಷ ಜನ ಏನು ಕಾಯ್ಕೊಂಡಿದೀವಿ, 14,000 ಜನ ಮನೆ ಇಲ್ದಾನೆ ನಿರಾಶ್ರಿತರಿದ್ದಾರೆ ಕರ್ನಾಟಕದಲ್ಲಿ, ಅವ್ರ ಪರನೂ ಕೂಡ ಟ್ವೀಟ್ ಮಾಡಿ ರಾಮನ್ನ, ಕೃಷ್ಣನ್ನ, ಹನುಮನ್ನ, ಈಶ್ವರನ ಪೂಜೆ ಮಾಡೋರು ನಾವು, ತಾರತಮ್ಯ ಮಾಡಬೇಡಿ, ಸಂವಿಧಾನದ ಆಶಯದ ರೀತಿ ನೀವು ನಡ್ಕೊಳ್ಳಿ ಅಂತ ಖಂಡಿತ. ಯಾಕೆಂತಂದ್ರೆ ನೋಡಿ, ಅಮರ್ ಅಕ್ಬರ್ ಕೇರಳ ಸಿಎಂ ಟ್ವೀಟ್ ಮಾಡಿದ್ರೆ ಮನೆ ಸಿಗುತ್ತೆ ಅಂತ. ಯಾಕೆಂತಂದ್ರೆ ಇವತ್ತು ನಡೆದಿರ್ತಕ್ಕಂಥ ಬೆಳವಣಿಗೆಗಳಲ್ಲಿ ಇವತ್ತು ವರ್ಷಾನ್ಗಟ್ಲೆ ಯಾವ್ದಾರ ಒಂದು ವಸತಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕೊಂಡು 10 ವರ್ಷದಿಂದ ಕಾಯ್ಕೊಂಡಿದ್ದಾರೆ. ಕೇವಲ ಒಂದು ವಾರಕ್ಕೆ ಮನೆ ಕೊಡ್ತಾರೆ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿ ಒಂದು ಬೆಂಡಾಗಿ ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಆರ್ಡರ್ ಪಾಸ್ ಮಾಡಿರೋದು ಇದೇ ಫಸ್ಟ್. ಗೋವಾದಲ್ಲೂ ಕೂಡ ಕನ್ನಡಿಗರು ಕಟ್ಕೊಂಡಿದ್ರು. ಅದ್ರ ಬಗ್ಗೆ ಯಾವುದೇ ಹೈಕಮಾಂಡ್ ಕಳ್ಳು ಚುರಂದಿಲ್ಲ. ಕೆಲ ಸಿಎಂ ಅವರೇ ಸೂಪರ್ ಸಿಎಂ, ಅವರು ಗುಪ್ತ ಮುಖ್ಯಮಂತ್ರಿ, ಅವರು ವೇಣುಗೋಪಾಲ್ ಅವರು ಅವರೇ ಹೈಕಮಾಂಡ್. ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೆ ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಬೆನ್ಮೂಳೆ ಇಲ್ದ ರಾಜ್ಯ ಸರ್ಕಾರ ಕಾಯವಾಚ ಮನಸ ಅದೇ ರೀತಿ ನಡ್ಕೊಳ್ಳುತ್ತೆ. ಕನ್ನಡಿಗರ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಅವ್ರಿಗೆ ನಾವು ಮನೆ ಮಾಡ್ತೇವೆ. ಕ್ಯಾಮ್ರಾ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.